ಕಂಡು ಸಪೋಸ್ ಈಗ ಆಚೆ ಬರಕ್ ಆಗ್ಲಿಲ್ಲ ಅನ್ಕೊಳ್ಳಿ, ಹಾವಿರುತ್ತೆ ಮನೆ ಒಳಗೇನೆ ಅಂತಂದ್ರೆ ಆರಾಮ್ಲು ಬರ್ಬೋದು. ಹಾವು ಬೆರ್ಸ್ಕೊಂಡ್ ಬಂದು ಏನು ಕಚ್ಚೋದೇನಿಲ್ಲ. ಅದು ಪಾಡಿಗೆ ಅಲ್ಲಿ ಇರ್ತದೆ, ಆರಾಮ್ಲಿ ಹೊರಗೆ ಬರ್ಬೋದು. ಕಮ್ಮಿಂದ ಒಂದು 2 ಅಡಿ ಹತ್ರ ನಿಂತ್ಕೋಬಹುದು, ಏನ್ ತೊಂದ್ರೆ ಮಾಡಲ್ಲ. ಅದು ನಮ್ನ ಹುಡುಕಿ ಬಂದು ಕಚ್ಚೋದೇನಿಲ್ಲ. ಅದಕ್ಕೆ ತೊಂದರೆ ಕೊಡಬಾರ್ದು, ಅದಕ್ಕೆ ತೊಂದರೆ ಕೊಡಬಾರ್ದು ಅಷ್ಟೇ, ಹೊಡಿಬಾರ್ದು, ಕೊಲ್ಲಬಾರ್ದು ಅಷ್ಟೇ. ಸರ್ ನಮಸ್ತೆ, ತಾವು ಉರಗ ರಕ್ಷಕ ಅಂತ ಹೇಳಿ ವಿಷಯ ಗೊತ್ತಾಯ್ತು. ನಮ್ಮ ಮುಬಾರಕ್ ಅವರು ವಿಚಾರ ಹೇಳಿದ್ರು. ಹೇಳಿ ಸರ್, ಹೇಗೆ ನಿಮ್ಮ ಫಸ್ಟ್ ನಿಮ್ಮ ಹೆಸರು ಹೇಳ್ಬಿಡಿ ಸರ್. ಸುರೇಶ್ ಅಂತ ಹೇಳ್ಬಿಟ್ಟು, ಗುಯ್ಯ ಗ್ರಾಮದ ಸಿದ್ದಾಪುರ ಗ್ರಾಮ. ಯಾವರು? ವಿರಾಜಪೇಟೆ ತಾಲೂಕು, ಸಿದ್ದಾಪುರದಲ್ಲಿ ಇರೋದು ಗುಯ್ಯ ಗ್ರಾಮ. ನಾನು ಕಮ್ಮಿ ಅಂತಂದ್ರೆ 17,000 ಚಿತ್ರ ಹಾವುಗಳನ್ನ ರಕ್ಷಣೆ ಮಾಡಿದ್ದೀನಿ. 17,000 ಚಿತ್ರ ಹಾವುಗಳನ್ನ ರಕ್ಷಣೆ ಮಾಡಿದ್ದೀನಿ. ಅದೇ ರೀತಿ ಈಗ ವಿವಿಧ ಜಾತಿ ಅಂತ ಹೇಳಿದ್ರೆ ನಾಗರಾವಾಗ್ಲಿ, ಕೊಳಕಮಂಡಾಗಲಿ, ಹಲವು ಜಾತಿಗಳ ಹಾವುಗಳಿದೆ. ಎಲ್ಲ ಹಾವುಗಳನ್ನ ರಕ್ಷಣೆ ಮಾಡಿದ್ವಿ, ಒಂದು ಹಾವು ಅಂತಂತಲ್ಲ. ಅದೇ ತರ ಒಂದೊಂದು ಜಾಗದಲ್ಲಿ ಹೋಗುವಾಗ ನನಗೆ ಮೊಟ್ಟೆಗಳು ಸಿಗ್ತಿದೆ, ಹಾವುಗಳ ಮೊಟ್ಟೆಗಳು ಸಿಗ್ತದೆ. ಅದನ್ನ ತಂದು ಮನೇಲಿ ಇಟ್ಟು ನಾನು ಒಂದು 72 ದಿವಸ, ನಾಗರಾವದ ಅಂತಂದ್ರೆ ಒಂದು 72 ದಿವಸ ಆಯ್ತದೆ. 72 ದಿನ ಮನೆಗೆ ತಂದ್ಬಿಡ್ತೀರಾ? ಮನೇಲಿ ತಗೊಂಡು ತಾಯಿ ಇರಲ್ಲ, ತಾಯಿನ ಬಿಟ್ಬಿಡ್ತೀವಿ, ಬರೀ ಮೊಟ್ಟೆ ಮಾತ್ರ. ಆ ಮೊಟ್ಟೆನ ನಾವು ತಂದು ಅದನ್ನ ತಂದು ರಕ್ಷಣೆ ಮಾಡಿ ಅದನ್ನ ಕಾವಿಗೆ ಇಟ್ಟು, ಅದು ಕೊಮ್ಮಿ ಅಂತ ಹೇಳಿದ್ರೆ ಒಂದು 72 ದಿನಗಳಾದ ಮೇಲೆ ಮರಿಗಳು ಹೊರಗೆ ಬರ್ತದೆ. ಆ ಮರಿಗಳು ಬಂದ ಮೇಲೆ ಆ ಮರಿಗಳನ್ನ ರಕ್ಷಣೆ ಮಾಡಿ ನಾವು ಮಾಲ್ದಾರೆ ಅರಣ್ಯಕ್ಕೆ ಬಿಡ್ತೀವಿ, ಅರಣ್ಯಗಳಿಗೆ ಬಿಡ್ತೀವಿ. ಅದು ಅದರಿಂತಲ್ಲ, ಅರಣ್ಯಗಳಿಗೆ ಸಿಕ್ತು ಬಿಡ್ತೀವಿ. ಅದೇ ತರ ಒಂದು ಕೊಳಕಮಂಡಲದಷ್ಟೇ, ಈಗ 41 ಮರಿಗಳನ್ನ ಮಾಡಿದೆ ಕೊಳಕಮಂಡಲದ್ದು. ಅದು ಇದೇ ತರ, ಅದು ಮೊಟ್ಟೆ ಇಡಲ್ಲ, ಅದು ಮರಿ ಹಾಕೋದು, ಡೈರೆಕ್ಟ್ ಮರಿ ಹಾಕೋದು. ಅದು ನಮಗೆ ಗೊತ್ತಿರ್ತದೆ, ಗರ್ಭಿಣಿಯಾಗಿದೆ ಹಾವುಗಳನ್ನ ನೋಡೋಕೆ ಗೊತ್ತಾಯ್ತದೆ. ಅಂದ್ರೆ ನಿಮ್ಗೆ ಹೆಂಗ್ ಗೊತ್ತಾಗ ಸರ್ ಹಾವಿರೋದು? ಹಾವಿದೆ ಅಂತ ನಾವು ಫೋನ್ ಮಾಡಿದ ಟೈಮಲ್ಲಿ ಅವ್ರು ಒಂದು ಫೋಟೋ ಕಳಿಸ್ತಾರೆ. ನಾವು ಒಂದು ಫೋಟೋ ಕಳಿಸಿದ್ದೇವೆ, ಜನಕ್ಕೆ ಹೇಳ್ತೀವಿ ನಾವು ಯಾವ ಫೋಟೋ ಕಳಿಸಿ. ಒಂದ್ ಸಮಯ ಕ್ಯಾರ ಹೋಗಿರ್ತದೆ, ಅದನ್ನೇನಿಲ್ಲ, ಅದು ಬಾಗಿಲು ತೆರೆದ್ರೆ ಹೋಗ್ಬಿಡ್ತದೆ. ಅದು ಅದಕ್ಕಾಗಿ ಹೋಗಲ್ಲ ಹಿಡಿಯಕ್ಕೆ. ಇಂಥದ್ದು ಮನೆ ಒಳಗೆ ಇನ್ನು ನಾಗರಾವ ಇರ್ತದೆ, ಒಂದ್ಸಲ ಕೊಳಕಮಂಡಲ ಆಗಿರ್ತದೆ, ಇನ್ನು ಕಾಳಿಂಗ ಸರ್ಪನೆ ಆಗಿರ್ತದೆ. ಆ ಟೈಮಲ್ಲಿ ಹೋಯ್ತೀವಿ ನಾವು, ಹೋಗಿ ಅದನ್ನ ರಕ್ಷಣೆ ಮಾಡಿ ಅಲ್ಲಿಂದ ಬರುವಾಗ ಅದೊಂದು ಗರ್ಭಿಣಿಯಾಗಿರ್ತದೆ ಅಂತ ಅವುಗಳನ್ನ ಮನೇಲಿ ಇಟ್ಟುಬಿಟ್ಟು ಮರಿ ಮಾಡಿ ಬಿಡೋದು. ಯಾಕಂದ್ರೆ ಅಲ್ಲಿ ಬಿಟ್ಟರೆ ಅದು ಮರಿಗಳು ಮಾಡಿ ತುಂಬಾ ಮನೆಗಳಿಗೆ ಸೇರ್ತದೆ ಅದು. ಅದಕ್ಕೆ ಆ ತರ ಮಾಡ್ಕೊಂಡು ಬಿಡ್ತಿದ್ದೀವಿ. ಆಮೇಲೆ ಈಗ ತಂದು ಮನೇಲಿ ಮರಿ ಮಾಡ್ತಿರಲ್ಲ, ಅದಕ್ಕೆ ಹೆಂಗ್ ವ್ಯವಸ್ಥೆ ಮಾಡ್ತೀರಾ ಸರ್? ಅದು ಮರಿ ಮಾಡೋದಂತಂದ್ರೆ ದೊಡ್ಡ ಒಂದು ಇದ್ಲಾಗಿ ಅದನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ವಿ. ಅದಕ್ಕೆ ಫುಡ್ಡು, ಒಂದು ಕಪ್ಪೆಗಳು, ಇಲಿಗಳು ಅಂಥದನ್ನೆಲ್ಲ ತಂದು ಕೊಟ್ಟುಕೊಂಡು, ಅದಕ್ಕೆ ಡ್ರಿಪ್ಸ್ ನೀರು ಕೊಟ್ಕೊಂಡು, ಮರಿಗಳಿಗೆ ದೊಡ್ಡದಕ್ಕೆ ಮರಿ ಹೇಳಿದ್ರೆ ಅದು ಮರಿ ಹಾಕಿದ್ದು ಮಾರನೇ ದಿವಸ ಬಿಟ್ಬಿಡ್ತೀವಿ. ಅದು ಇಡಲ್ಲ, ಮರಿಗಳನ್ನ ಇಡಲ್ಲ ಇನ್ನು. ಕೊಳಕಮಂಡಲದು ಇರ್ತಿಲ್ಲ. ಅದೇ ತರ ನಾಗರಾವದ ಅಂತಂದ್ರೆ ಮೊಟ್ಟೆ ಎಲ್ಲ ಸಿಕ್ಕಿದ್ರೆ ಮೊಟ್ಟೆ ತಂದು ಅದನ್ನ ಇಟ್ಟು 72 ದಿನಗಳು ಇಡಬೇಕು. ಅದನ್ನ ನಾಗರಾವದು 72ನೇ ದಿನಕ್ಕೆ ಅದು ಮರಿ ಆಗ್ತದೆ. ಮೊಟ್ಟೆ ಹೊಡೆದು ಹೊರಗೆ ಬರ್ತದೆ. ಆ ಮರಿಗಳನ್ನಷ್ಟೇ 73 74ನೇ ದಿವಸ ಅದನ್ನ ತಗೊಂಡು ಕಾಡಿಗೆ ಬಿಡ್ತೀವಿ. ಅದ್ರ ತಾಯಿ ಇರಲ್ಲ ಒಟ್ಟಿಗೆ. ತಾಯಿನ ಯಾವತ್ತು ಸಿಕ್ತು ಅದು ಮೊಟ್ಟೆ ಹಾಕದ ಮೇಲೆ ಆಗನೇ ಬಿಟ್ಟು ಬಿಡ್ತೀವಿ ಅದನ್ನ. ಅದು ಮೊಟ್ಟೆಗಳು ಸಿಕ್ಕಿದ್ರೆ ಮೊಟ್ಟೆ ಹಿಂಗೆ ಈಗ ವಿದ್ಯುತ್ತದು ಕಂಬಗಳು ತೆಗೆಯೋ ಟೈಮಲ್ಲಿ ಒಂದ್ಸಲ ಮೊಟ್ಟೆಗಳು ಇರ್ತದೆ. ಆ ಟೈಮಲ್ಲೆಲ್ಲ ಕರೆ ಮಾಡಿದ್ರೆ ಆ ಮೊಟ್ಟೆಗಳನ್ನ ರಕ್ಷಣೆ ಮಾಡಿ ತಂದಿಟ್ಟು ಮರಿ ಮಾಡಿ ಬಿಡ್ತೀವಿ. ಈಗ ಒಂದೊಂದು ನಾಗರಾವ್ ಎಷ್ಟು ಮೊಟ್ಟೆ ಇಡ್ತದೆ? 32 ಮೊಟ್ಟೆ ಇಡ್ತದೆ ಒಂದೊಂದು ನಾಗರಾವ್. ಒಂದೇ ದಿವಸ ಇಡೋದು. ಅದು ಕೋಳಿ ಇಟ್ಟಂಗೆ ಒಂದು 2-3 ದಿವಸ ಇಡಲ್ಲ, ಒಂದೇ ದಿವಸ 32 ಮೊಟ್ಟೆ ಒಟ್ಟಿಗೆ ಆಗ್ತದೆ. ಮಾಲೆ ತರ ಬರ್ತದೆ ಅದು. ಅದು ಮರಿ ಅದನ್ನ ತಂದು ಹಂಗೇನೆ ಇಡ್ತೀವಿ ನಾವು. ಅದನ್ನ ಏನ್ ಮಾಡಲ್ಲ ನಾವು, ಅದನ್ನ ಹಂಗೇನೆ ಆಟೋಮೆಟಿಕ್ ಅದನ್ನ ಮಾಡ್ಕೊಂಡು ಬರ್ತದೆ. ತುಂಬಾ ಕೆಲಸ ಇದೆ ಅದನ್ನ ಮಾಡಕ್ಕೆ, ತುಂಬಾ ಕೆಲಸ ಇದೆ. ಅದು ಮಾಡ್ಕೊಂಡು ಬರ್ಬೋದು, ಅದು ಮುಗಿಯಲ್ಲ, ಅಷ್ಟಿದೆ. ಅದೇ ತರ ಈಗ ಕೊಳಕಮಂಡಲದ ಮರಿಗಳು ಮನೇಲೆಲ್ಲ ಹಾಕುತ್ತಂದ್ರೆ ಹೋದ್ರೆ ಸ್ಮೆಲ್ಲಲ್ಲಿ ನಿಲ್ಲಕ್ಕಲ್ಲ. ನೀವಾದ್ರೂ ಅಷ್ಟೇ, ಅಲ್ಲಿ ಬಂದು ನಿಲ್ಲಲ್ಲ ಯಾರು, ಅಷ್ಟು ಸ್ಮೆಲ್ ಇರ್ತದೆ. ಟಚ್ ಮಾಡಿದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತಲ್ಲ ಕೊಳಕಮಂಡಲ? ಹೆಂಗದು ಟಚ್ ಮಾಡಿದ್ರೆ ಕಚ್ಚುತ್ತದೆ. ಅದು ನಮ್ಮ ಶರೀರ ಹೀಟ್ ಸಿಕ್ಕಿದ ತಕ್ಷಣ ಕಚ್ಚುತ್ತೆ. ಬಟ್ ಅದು ಮುಟ್ಟಿದ್ರೆ ಎಲ್ಲ ಏನಾಗೋದಿಲ್ಲ. ಮುಟ್ಟದಂತಾದ್ರೆ ಅದೇ ನಮ್ಮ ಕೈದು ಹೀಟ್ ಸಿಕ್ಕ ತಕ್ಷಣ ಎಲ್ಲಿಗೆ ನಮಗೆ ಇಟ್ಕೊಳ್ತೀವಲ್ಲ, ಎಲ್ಲಿ ಬೇಕಾದ್ರೂ ನಮಗೆ ಕಚ್ಚಬಹುದು ಶರೀರ. ಅದು ಅಷ್ಟು ಕೇರ್ಫುಲ್ ಆಗಿರ್ಬೇಕು ಅದು. ಈಗ ಒಂದು ಹೇಳ್ತಾರೆ ಸರ್, ಕೊಳಕಮಂಡಲ ಎಲ್ಲ ಒಂದ್ ಕಡೆ ಹರ್ಕೊಂಡು ಹೋಗಿರುತ್ತೆ ಅಂತ ಅನ್ಕೊಳ್ಳಿ, ಯಾವ್ದ್ರ ಮೇಲೋ. ಅದನ್ನ ನಮ್ಗೆ ಬಾಡಿ ಟಚ್ ಆದ್ರೆ ನಮ್ಗೆ ಗಾಯ ಆಗುತ್ತೆ ಅಂತ ಹೇಳ್ತಾರೆ, ನಿಜನಾ? ಇಲ್ಲ, ಅದು ದೂರದಲ್ಲಿ ಹೋದ್ರೆ ನಾವು ಅದ್ರ ಹತ್ರ ನಿಂತು ತೊಂದರೆ ಏನಿಲ್ಲ. ಸರಿ, ನಮಗೆ ಏನ್ ತೊಂದರೆ ಇಲ್ಲ ಅದು. ಅಲ್ಲ, ನಾನು ಹೇಳಿ ಕೇಳುದು, ಈಗ ಅದೊಂದು ಟೇಬಲ್ ಮೇಲೆ ಹರ್ಕೊಂಡು ಹೋಗಿರುತ್ತೆ ಅನ್ಕೊಳ್ಳಿ, ಟೇಬಲ್ ಮೇಲೆ ಒಂದು ಹರ್ಕೊಂಡು ಹೋಗಿರುತ್ತೆ. ನಾವು ಆ ಟೇಬಲ್ ನ ಮುಟ್ತೀವಿ, ಯಾವಾಗಾದ್ರೂ ಮುಟ್ಟಿದ್ರೆ
ಅದು ನಮ್ಗೆ ಮತ್ತೆ ಗಾಯ ಆಗುತ್ತೆ. ಏನಾಗಲ್ಲ ಆತರ ಅಂಥದ್ದು ಏನಾಗಲ್ಲ. ಯಾಕಂದ್ರೆ ಕೆಲವ್ರು ಹೇಳ್ತಾರೆ ಅದು ಏನಾಗಲ್ಲ, ಅದ್ರದ್ದು ನೀರ್ ತಗೋದ್ರೆ ಅದು ತಗೋದ್ರೆ ಏನಾಗಲ್ಲ. ಅದು ಕಚ್ಚಿದ್ರೆ ಮಾತ್ರ ಪ್ರಾಬ್ಲಮ್ ಅಷ್ಟೇ, ಸಮಸ್ಯೆ ಆಗುತ್ತೆ. ಇದ್ರಿಗೂ ಅದೇ ಎಷ್ಟು ಹಾವು ಹಿಡಿದ್ರು ಸರ್? ನಾನು ಕಮ್ಮಿ ಅಂತ ಹೇಳಿದ್ರೆ ಒಂದು 17,000 ಹಾವು ಹಿಡಿದಿದ್ದೀನಿ, ರಕ್ಷಣೆ ಮಾಡಿದ್ದೀನಿ. ಹಲವು ಜಾತಿಗಳದೆ, ಕಾಳಿಂಗ ಸೊಪ್ಪ ಇಂಟು ಹಿಡಿದಿದ್ದೀನಿ, ಮತ್ತೆ ಹಲವು ಜಾತಿಗಳು ಅವನು ತುಂಬ ಹಿಡಿದಿದ್ದೀನಿ ನಾನು. ತಾವು ಅಂತಲ್ಲ, ತುಂಬಾ 8 ಇದು ಹಿಡಿದೀನಿ. ಪೈತಾನ ಅಂತ ಹೇಳ್ಬಿಟ್ಟು ಒಂದು 12 ಹಿಡಿದಿದ್ದೀನಿ. ಅಂಥದ್ದು ಸುಮಾರು ಹಿಡಿದಿದ್ದೀನಿ ನಾನು. ಎಲ್ಲಿ ಕಲ್ತಿದ್ದೀನಿ? ಪೈತಾನ ಅಂತಂದ್ರೆ ಹೆಬ್ಬಾವು ತುಂಬಾ ಹಿಡಿದಿದ್ದೀನಿ ನಾನು. ಅದು ಸಿಕ್ಕಾಪಟ್ಟೆ ಸಿಗ್ತದೆ ನಮಗೆ ಇದರಲ್ಲಿ. ನುಂಗಿದ್ರೆ ಅದನ್ನ ರಕ್ಷಣೆ ಮಾಡಕ್ಕೆಲ್ಲ ಹೋಗ್ತೀರಾ? ಇಲ್ಲ, ಅದು ನುಂಗಕ್ಕೆ ಏನು ಇಲ್ಲಲ್ಲ. ಅದಷ್ಟು ನುಂಗಿದ್ ಯಾರನ್ನೋ ಇದುವರೆ ನುಂಗಿದ್ದು ಯಾರಿಗೂ ಕೇಳಿಲ್ಲ. ಅದು ಅಲ್ಲ, ಈ ಕರುಗಳ ನುಂಗಿದ್ರೆ ಅದು ವಾಮಿಟ್ ಮಾಡ್ತದೆ ಅಷ್ಟೊತ್ತಿಗೆ. ಅದು ನಾವು ಹೋಗಿ ಮುಟ್ಟುವಾಗನೇ ವಾಮಿಟ್ ಆಯ್ತದೆ. ಹಂಗೆ ನನಗೆ ಸಿಕ್ಕಿಲ್ಲ, ಹಂಗೆ ಇದು ಮಾಡಿರೋದು ಸಿಕ್ಕಿಲ್ಲ ನನಗೆ. ಎಲ್ಲಿ ಕಲ್ತಿ ಸರ್ ನೀವು ಇದೆಲ್ಲ ನಾನು ಸಣ್ಣದಲ್ಲೇ, ನನಗೆ ಯಾರು ಇದಿಲ್ಲ. ನಾನು ಸಣ್ಣದಲ್ಲಿ ನನಗೊಂದು 12-13 ವರ್ಷ ಇರುವಾಗ ಗದ್ದೆಯಲ್ಲಿ ಕ್ರಿಕೆಟ್ ಆಡ್ತಿದ್ದೋ. ಆ ಟೈಮಲ್ಲಿ ತುಂಬಾ ಹಾವುಗಳಿತ್ತು. ಹಂಗೆ ಅದನ್ನ ಒಂದೊಂದು ಹಿಡಿದು ಆ ಕಡೆ ಬಿಟ್ಟು ಅದೊಂದು ಅಭ್ಯಾಸ ಆಗ್ತು. ಮತ್ತೊಂದ್ಸರಿ ಇಲ್ಲಿ ಫೈಟ್ ಆಗಿತ್ತು. 1.5 ತಿಂಗಳು ಮಂಗಳೂರು ಹಾಸ್ಪಿಟಲ್ ಇದ್ದೆ. ಅದು ಕಳೆದ್ಬಿಟ್ಟು ಬಂದೆ. ಮನೇಲಿ ಹಿಡಿಬಾರ್ದು ಒಂದು ಪ್ರಾಮಿಸ್ ಹೊಡಿದ್ರು. ಮತ್ತೆ ನಾನು ಮುಂದುವರ್ಸಿದೆ, ಅದು ಬಿಟ್ಟಿಲ್ಲ ನಾನು. ಈಗಲೂ ಬಿಟ್ಟಿಲ್ಲ, ಈಗ ಮುಂದುವರ್ಸ್ತಾ ಇದ್ದೀನಿ. ಏನು ಸಮಸ್ಯೆ ಏನಾಗಿಲ್ಲ? ಏನಾಗಿಲ್ಲ. ಸೂಪರ್ ಸರ್. ಏನು ಒಳ್ಳೆ, ಏನು ಆಗದೆ ಇರಲಿ, ದೇವ್ರು ಬೇಡ್ಕೊಂತೀವಿ, ಏನು ಆಗದೆ ಇರಲಿ ನಿಮ್ಗೆ. ಯಾಕಂದ್ರೆ ಅವ್ರದ್ದು ನಮ್ಮ ಜೀವನ ನಾವು ನೋಡ್ತಾ ಇಲ್ಲ. ನಾವು ಜನಗಳ ರಕ್ಷಣೆ ಮಾಡ್ತಾ ಇದೀವಿ ಅಷ್ಟೇ. ಮನೆ ಒಳಗಿದ್ದಾನಂತ ಒಬ್ಬೊಬ್ರು ಮನೆ ಒಳಗೆ ನುಗ್ಗಲ್ಲ. ಹೌದೌದು, ಹೊರಗೆ ಎತ್ತಿರ್ತಾರೆ. ಒಂದು ಸ್ಕೂಲ್ ಮಕ್ಕಳದಾಗ್ಲಿ ಹೊರಗೆ ಅಂದ್ರೆ ಅವರು ಹಾವು ಇದೆ ಅಂತ ಮಕ್ಕಳನ್ನ ಸಮೇತ ಒಳಗೆ ಬಿಡಲ್ಲ. ಭಯದಿರ್ತಾರೆ. ನಾವು ಬರೋ ಗಂಟೆ ವೇಟ್ ಮಾಡ್ತಾರೆ. ಒಂದು ಅದನ್ನ ನಾವು ರಕ್ಷಣೆ ಮಾಡಿದೆ. ಮತ್ತೆ ಹೋಗಿ ಮನೇಲಿ ಹೋಗಿ ಅವರು ಅಡಿಗೆ ಮಾಡಿ ಕೊಡೋದು. ಆ ಥರ ತುಂಬ ಪ್ರಾಬ್ಲಮ್ ಇದೆ. ಮತ್ತೆ ಈ ಶೂಗಳು ಹಾಕ್ತಾರೆ. ಶೂ ಒಳಗೆಲ್ಲ ಹಾವುಗಳು ಮರಿ. ಈ ಟೈಮಲ್ಲಿ ಅಂತಂದ್ರೆ ಮಳೆಗಾಲ ತುಂಬಾ ಶೂ ಒಳಗೆಲ್ಲ ಬೆಚ್ಚಿಗೆ ಕೂರ್ತದೆ ಮರಿಗಳೆಲ್ಲ. ಎಲ್ಲೆಲ್ಲಿ ಇರುತ್ತೆ ಸರ್ ಒಂದು ಅಂದಾಜು ಹಾವುಗಳು? ಅಂದಾಜಿಂದ ಮನೆ ಹತ್ರ ಸೌದೆಗಳು, ಮತ್ತೆ ನಾವು ಇದು ಬೇಸ್ಟ್ ಬಟ್ಟೆ ಅಂತೆಲ್ಲ ಹಾಕ್ತಿವಲ್ಲ ಗುಡ್ಡೆ, ಆ ಟೈಮಲ್ಲೆಲ್ಲ ಇರ್ತದೆ. ಈಗ ಒಂದ್ ವೇಳೆ ಯಾವ್ದೋ ಒಂದ್ ಮನೇಲಿ ಹಾವು ಸಿಕ್ಕುತ್ತೆ ಅಂತ ಅನ್ಕೊಳ್ಳಿ, ಏನ್ ಮಾಡ್ಬೇಕು ಅವ್ರು? ಫಸ್ಟ್ ಓಡೋಗ್ಬಿಡ್ತಾರೆ ಕೆಲವರು. ಅವರು ಓಡಿ ಹೋಗ್ತಾರೆ ಅಷ್ಟೇ. ಮೃಗ ರಕ್ಷಕರು ತುಂಬಾ ಇದ್ದಾರೆ ಈಗ, ಒಬ್ರು ಅಂತಲ್ಲ, ಎಲ್ಲಿ ಹೋದ್ರು ಮೃಗ ರಕ್ಷಕರು. ಸಪೋಸ್ ಈಗ ಆಚೆ ಬರಕ್ ಆಗ್ಲಿಲ್ಲ ಅಂತ ಹೇಳಿ, ಹಾವಿರುತ್ತೆ ಮನೆ ಒಳಗೇನೆ, ಅದಂದ್ರೆ ಆರಾಮ್ಲಿ ಬರ್ಬೋದು. ಹಾವು ಬೆರ್ಸ್ಕೊಂಡ್ ಬಂದು ಏನು ಕಚ್ಚೋದೇನಿಲ್ಲ. ಅದ್ರ ಪಾಡಿಗೆ ಅಲ್ಲಿ ಇರ್ತದೆ, ಆರಾಮ್ಲಿ ಹೊರಗೆ ಬರ್ಬೋದು. ಕಮ್ಮಿಂದ ಒಂದು 2 ಅಡಿ ಹತ್ರ ನಿಂತ್ಕೋಬಹುದು, ಏನ್ ತೊಂದರೆ ಮಾಡಲ್ಲ. ಅದು ನಮ್ಮನ್ನ ಹುಡುಕಿ ಬಂದು ಕಚ್ಚೋದೇನಿಲ್ಲ. ಅದಕ್ಕೆ ತೊಂದರೆ ಕೊಡಬಾರ್ದು, ಅದಕ್ಕೆ ತೊಂದರೆ ಕೊಡಬಾರ್ದು ಅಷ್ಟೇ. ಹೊಡಿಬಾರ್ದು, ಕೊಲ್ಲಬಾರ್ದು ಅಷ್ಟೇ. ಒಬ್ಬರು ಹೊಡೆದು ಕೊಂದು ಬಿಡ್ತಾರೆ ಮನೆ ಒಳಗಿದೆ ಎಲ್ಲ ಹತ್ರ ಬಿಟ್ಟು. ಅದೆಲ್ಲ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಸುಮ್ಮನೆ ಅದು ಪಾಡಿಗೆ ಇರ್ತದೆ. ಈಗ ಇವರು ರಕ್ಷಣೆ ಯಾರು ಕರೆದ್ರೆ ಅವ್ರು ಬಂದು ರಕ್ಷಣೆ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಸರಿ ಸರ್, ನೀವು ಎಲ್ಲೆಲ್ಲಿ ಹೋಗಿ ಹಿಡಿತೀರಾ ಸರ್? ನಾನು ಈ ಕೊಡಗು ಫುಲ್ಲು ಸುತ್ತಿದ್ದೀನಿ. ಓಕೆ, ನಿಮ್ ನಂಬರ್ ಕೊಟ್ರೆ ಯಾರಿಗಾದ್ರೂ ಕೊಡಗಲ್ಲಿ ಯಾರಾದ್ರೂ ಬಂದು ಫೋನ್ ಮಾಡಿ ಹೋಗ್ತೀರಾ ನೀವು? ನಾನು ಎಲ್ಲಿ ಬೇಕಾದ್ರೂ ಹೋಗ್ತೀನಿ. ನಿಮ್ ನಂಬರ್ ಹಾಕ್ಬೋದಾ ನಾವು? ಹೌದಲ್ಲ, ಎಸ್ ಸರ್, ಹೇಳಿ ಸರ್. ನನ್ನ ನಂಬರು 8277131863. ಎಲ್ಲಿ ಬೇಕಾದ್ರೆ ಕರೆ ಮಾಡಿ, ನಾನು ಅಲ್ಲಿ ಬರ್ತೀನಿ. ಅವರು ಕೊಡಗಲ್ಲಿ, ಬೆಂಗಳೂರು ಮೈಸೂರನ್ನು ಬರಲ್ಲ ನಾನು. ಅದಕ್ಕೆ ಓಕೆ, ಥ್ಯಾಂಕ್ ಯು. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.